ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ನೋಡಿಕೊಂಡ್ರೆ ಚಿಕ್ಕದಾಗಿ ಫಾರ್ಮ್ನ ಸೆಟಪ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಆ ಫ್ರಿಜ್ ಬಾಕ್ಸ್ ಪಕ್ಕದಲ್ಲಿ ಇವತ್ತು ನೋಡಿಕೊಂಡ್ರೆ ಇವೇನು ಸೆಟಪ್ ಇದಾವೆ ತಾನೆ ಅಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಎಲ್ಲ ಫಿಶಸ್ಸು ಇದ್ದಾವೆ. ಎಲ್ಲಾದರೂ ಈ ಫ್ರೈಸ್ನ ಸೇಲಿಗೆ ಇಟ್ಟಿದ್ದೀನಿ. ಲೈಕ್ ಆ ಶಾರ್ಟ್ನ ಹಾಕಿದ್ದೀನಿ. ಆ ಶಾರ್ಟ್ ಲಿಂಕ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಇವಾಗ ನೋಡ್ಕೊಂಡ್ರೆ ಅದೇನಿದೆ ಅಲ್ವಾ ಸೆಟಪ್ನ ತೆಗೆದ್ಬಿಟ್ಟು ಶಿಫ್ಟ್ ಮಾಡ್ತಾಯಿದ್ದೀವಿ. ಇದು ವೆಜಿಟೇಬಲ್ ಬಾಕ್ಸ್ನ ಲೈಕ್ ಆ ಟ್ರೇನ ತೊಗೊಂಡ್ಬಿಟ್ಟು ಈ ಥರ ಕನ್ವರ್ಟ್ ಮಾಡಿರೋದು. ಆ ಥರ ಬೇಕಂದರೆ ಆ ವಿಡಿಯೋ ಬೇಕಂದರೆ ನೀವು ಇದು ಕಮೆಂಟಲ್ಲಿ ಹಾಕಿ, ನಾನು ಬೇಕಂದರೆ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ನೋಡಿಕೊಂಡ್ರೆ ಇದು ಫ್ರೈಸ್ದು ಟಬ್ಬು. ಫ್ರೈಸ್ನು ಎಲ್ಲ ಹೆಲ್ತಿಯಾಗಿದ್ದಾವೆ, ಸೇಲ್ಗಿದ್ದಾವೆ, ಕಡಿಮೆ ಕಾಸ್ಟಲ್ಲೇ ಇದ್ದಾವೆ. ಬೇಕಂದರೆ ಇನ್ನೊಂದು ವೀಡಿಯೋ ಹಾಕ್ತೀನಿ ಫ್ರೈಸ್ದು. ಮತ್ತು ಇನ್ನೊಂದು ಎಂಟಿದಿದೆ, ಅದು ವೆಜಿಟೇಬಲ್ ಬಾಸ್ಕೆಟ್ ತೊಗೊಂಡೆ, ಅದು ಆ ಥರ ಮಾಡಿರೋದು. ಅದು ಎಂಟಿನೇ, ಆದರೆ ಇವಾಗ ಅದರಲ್ಲಿ ಓನ್ಲಿ ನೀರಷ್ಟೇ ಸ್ಟೋರ್ ಮಾಡಿ ಇಟ್ಟಿರೋದು. ಇದರಲ್ಲಿ ಇವಾಗ ಬಲೂನ್ ಮಲಿನೋ ಇಲ್ಕಂದ್ರೆ ನಾರ್ಮಲ್ ಮಲಿನೋ ತಂದು ಹಾಕೋಣ ಅಂತ ನೋಡ್ತಾಯಿದ್ದೀನಿ. ನೋಡೋಣ. ಆಮೇಲೆ ಇವಾಗ ಸೆಟಪ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡ್ಕೊಳ್ಳಿ, ಈ ಥರ ಒಂದು ಸ್ಟ್ಯಾಂಡ್ ಥರ ಮಾಡಿಸಿದ್ದೀನಿ. ನೋಡ್ಕೊಳ್ಳಿ, ಈ ಥರ ಸೆಟ್ ಮಾಡ್ಕೊಳ್ಳಿ ಎರಡು. ಏನಕ್ಕಂದರೆ ಇದು ಸಪೋಸ್ ಮಳೆ ಬಂದರೆ ಆ ಮಳೆ ನೀರೆಲ್ಲ ಕೆಳಗಡೆಯಿಂದ ಹೊರ್ಟೋಗ್ಬಿಡುತ್ತೆ, ನಿಂತ್ಕೊಳ್ಳಲ್ಲ ಅಲ್ಲಿ, ಮತ್ತು ಗಲೀಜು ಆಗಲ್ಲ. ಈ ಥರ ಮಾಡ್ಕೊಂಡು ನೋಡಿ, ಚಿಕ್ಕದಾಗಿ ಫಾರ್ಮ್ ಥರನೂ ಆಯಿತು. ಮತ್ತು ಈ ಥರ ಅಂದರೆ ಕ್ಲೋಸ್ ಮಾಡೋವಾಗ ಸ್ವಲ್ಪ ಸೇಫ್ಟಿಗಂತ ಇರಬೇಕಲ್ವ, ಅದಕ್ಕಂತ ಈ ಥರ ರಾಡು ಮತ್ತು ವುಡ್ ಪೀಸ್ ಎಲ್ಲ ಯೂಸ್ ಮಾಡಿದ್ದೀವಿ ನಾವು. ನೋಡ್ಕೊಳ್ಳಿ, ಇದಕ್ಕೆ ಮಾತ್ರ ಮೆಶ್ ಇದೆ, ನನ್ನ ಹತ್ರ ಸ್ವಲ್ಪ ಮೆಶ್ ಇದ್ದರೆ ಅದನ್ನೇ ಯೂಸ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಈ ಥರ ಮಸ್ಕಿಟೋ ನೆಟ್ಟು ಯೂಸ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ ನಿಮಗೆ. ಮತ್ತು ಇಲ್ಲೊಂದು ಚೀಲ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಶೀಟ್ ಥರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಟಾರ್ಪಲ್ ಶೀಟು ಆ ಥರನೂ ಬೇಕಂದ್ರೆ ಮಾಡ್ಕೋಬೋದು, ಪ್ರಾಬ್ಲಮ್ ಇರೋಲ್ಲ, ಓವರ್ಫ್ಲೋ ಏನೂ ಆಗೋದಿಲ್ಲ ನಿಮಗೆ. ಟಾರ್ಪಲೆಲ್ಲ ಹಾಕೊಂಡ್ರೆ ಸ್ವಲ್ಪ ಇದು ಸೇಫ್ ಸೈಡಲ್ಲಿ ಇಡ್ತೀರ. ಆದರೆ ನನಗೇನು ಟಾರ್ಪಲ್ ಅದೇನು ಬೇಕಾಗಿಲ್ಲ ಸ್ವಲ್ಪ, ಏನಕ್ಕಂದರೆ ನನ್ನ ವಾಟರ್ ನಿಂತ್ಕೊಳ್ಳಲ್ಲ ಮತ್ತು ಓವರ್ಫ್ಲೋನೂ ಆಗೋಲ್ಲ. ಅದಕ್ಕೆ ಓನ್ಲಿ ಬರೀ ಫ್ರಿಜ್ ಬಾಕ್ಸಿಗೆ ಅಷ್ಟೇ ಓವರ್ಫ್ಲೋ ಸೆಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಸೆಟ್ ಮಾಡಿಲ್ಲ ಓವರ್ಫ್ಲೋ, ಏನಕ್ಕಂದರೆ ಇದು ಸ್ವಲ್ಪ ಸೇಫ್ಟಿ ಮಾಡ್ತಿದ್ದೀನಿ. ಮೂರು ಇದನ್ನು ಮುಚ್ತಿದ್ದೀನಿ ನೋಡಿ, ಇಲ್ಲಿ ಶೀಟ್ ಹಾಕಿದ್ದೀನಿ, ಮತ್ತು ಇಲ್ಲೊಂದು ನೆಟ್ ಬೇರೆ ಹಾಕಿದ್ದೀನಿ, ಮತ್ತು ನೆಟ್ ಮೇಲೆ ಒಂದು ಬಟ್ಟೆ ಅನ್ನೋದು ಬರುತ್ತೆ. ಅದಕ್ಕೆ ನನಗೆ ನೀರು ಒಳಗೆ ಹೋಗಲ್ಲ, ಅದಕ್ಕೆ ನಾನು ಟೆನ್ಷನ್ ತುಂಬ ತೊಗೊಳ್ಳಿಲ್ಲ. ಅದಕ್ಕೆ ಇದು ಸಿಂಪಲ್ಲಾಗಿ ಚಿಕ್ಕದಾಗಿ ಫಾರ್ಮು ಅಷ್ಟೇ. ಮತ್ತು ನೋಡ್ಕೊಳ್ಳಿ, ಈ ಥರ ನೀಟಾಗಿ ಸೇಫ್ಟಿ ಮಾಡ್ಕೊಳ್ಳಿ. ಏನಕ್ಕಂದರೆ ಬೆಕ್ಗಳು